ನಾನೊಂದು ಪೆನ್ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ, ಪೆನ್ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಇವರಿಗೆ ಸನ್ಮಾನ ಮಾಡೋದ ಉದ್ದೇಶ ಸಮಾಜಕ್ಕೆ ಮಾಡಿದಂತ ನಿಸ್ವಾರ್ಥ ಸೇವೆ. ಈ ಕಾರಣಕ್ಕಾಗಿ ಅವತ್ತು ದುಡ್ಡಿಲ್ದೇ ಇರುವಂತಹ ವ್ಯಕ್ತಿ ಸಂತೋಷ್ ರಾವ್ ಆಯ್ತು, ಆ ವ್ಯಕ್ತಿಗೆ ಯಾವುದೇ ಒಂದು ಆತನಿಂದ ಪರಾಕ್ಷೇಪೆ ಇಲ್ಲದೇನೆ ಅವರಿಗೆ ಕಾನೂನು ಮೂಲಕ ಸಲಹೆ ನೀಡಿ ಕಾನೂನಿನ ಪರಿಹಾರ ನೀಡಿ ಆತನನ್ನ ಬಿಡುಗಡೆ ಮಾಡಿಸಿದಂತ ಈ ನಿಸ್ವಾರ್ಥ ಸೇವೆ ಅಂತ ಈ ತರದ ವ್ಯಕ್ತಿ ಇವತ್ತು ಯಾರು ಬೇರೆಯವರಿಂದ ದುಡ್ಡು ಹೊಡ್ಕೊಂಡ್ ಬರೋದು ಅಂತ ಒಟ್ಟಿಗೆ ಹತ್ಯೆ ಮಾಡೋಂತ ಈ ಕಾಲದಲ್ಲಿ ನಿಸ್ವಾರ್ಥ ತನ್ನ ಕೈಯಿಂದಲೇ ಖರ್ಚು ಮಾಡಿಬಿಟ್ಟು ಅವ್ರನ್ನ ಬಿಡುಗಡೆ ಮಾಡಿದ್ದಾರೆ. ಅಂತ ವ್ಯಕ್ತಿಗೆ ನಾವು ಸನ್ಮಾನ ಮಾಡಿದ್ರೆ ನನಗೆ ತುಂಬಾ ಖುಷಿ ಆಗ್ತದೆ. ಇದೆಲ್ಲರೂ ಖುಷಿ ನಮ್ಮ ರಾಜ್ಯದ ಹೆಮ್ಮೆ ಇವರು. ಧನ್ಯವಾದಗಳು. ನಮ್ಮ ಪ್ರೀತಿ, ನನ್ನ ಸೇವೆ ಅಂತ ಹೇಳೋದಿಲ್ಲ, ನಮ್ಮ ವೃತ್ತಿಯಲ್ಲಿ ಏನೇನು ಆಗಿದೆಯೋ ಅದರ ಪ್ರಕಾರ ನಡ್ಕೊಂಡಿದ್ದೇನೆ ಅಷ್ಟೇ. ಬಿಟ್ರೆ ನಂದು ಮಾತ್ರ ಅಲ್ಲ, ಇದ್ರ ನಡುವಲ್ಲಿ ನವೀನ್ ಕೂಡ ಇದ್ರು. ಸುಮಾರು ವರ್ಷ ಅವರು ನಮ್ಮ ಒಟ್ಟಿಗಿದ್ರು. ಅವರು ಕೂಡ ನಮ್ಮ ಜೊತೆಲಿ ಈ ಕೇಸಲ್ಲಿ ಇದ್ರು. ಬಹುಶಃ ಗೊತ್ತಿಲ್ಲದೇನೋ ಸಮಾಜ ಸೇವೆಯಾಗಿ ಪರಿವರ್ತನೆ ಆಗಿದೆ. ಅದು ನಮ್ಮ ವೃತ್ತಿ ಸಮಾಜ ಸೇವೆಯಾಗಿ ಪರಿವರ್ತನೆ ಆಗಿದೆ. ನಿಮ್ಮ ಪ್ರೀತಿಗೆ ಚಿರುಋಣಿಯಾಗಿ ಇರ್ತೇನೆ. ಮುಂದೆ ಕೂಡ ಇಂಥ ಅವಕಾಶ ಬಂದರೆ ಖಂಡಿತ ಇಂಥ ಅವಕಾಶವನ್ನು ಬಿಟ್ಕೊಳ್ತೇನೆ.